ಇವತ್ತು ಮಂಡ್ಯ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಎಚ್ಡಿಕೆ ಟೆಂಪಲ್ ರನ್ ಶುರುವಿಟ್ಟುಕೊಂಡಿದ್ದಾರೆ. ಅರ್ಕೇಶ್ವರ ಸ್ವಾಮಿ, ಕಾಳಿಕಾಂಬಾ ದೇವಸ್ಥಾನ, ಜನಾರ್ದನ ಸ್ವಾಮಿ ದೇವಸ್ಥಾನಗಳಿಗೆ ಕುಮಾರಸ್ವಾಮಿ ಅವರು ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ತಂದೆ ತಾಯಿ ಆಶೀರ್ವಾದವನ್ನ ಪಡೆದಿದ್ದಾರೆ ಕುಮಾರಸ್ವಾಮಿ. ದೇವೇಗೌಡರಿಂದ ನಾಮಪತ್ರವನ್ನ ಪಡೆದು ಕುಮಾರಸ್ವಾಮಿ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅವರಿಗೆ ಗೋವಾ ಸಿಎಂ ಕೂಡ ಸಾಥ್ ನೀಡ್ತಾರೆ ಅನ್ನುವಂಥ ಮಾಹಿತಿ. ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಬೃಹತ್ ರ್ಯಾಲಿಯನ್ನು ನಡೆಸಲಾಗುತ್ತೆ. ಅಫ್ಕೋರ್ಸ್ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡುವಂತಹ ಅವಶ್ಯಕತೆ ಕೂಡ ಇರುತ್ತೆ. ಯಾಕಂದರೆ ಎದುರಾಳಿಗೆ ತಾವು ಎಂತಹ ಸ್ಪರ್ಧಿ ಅಥವಾ ತನ್ನ ಶಕ್ತಿ ಏನು ಅನ್ನೋದನ್ನು ಸಹಜವಾಗಿ ತೋರ್ಪಡಿಸಬೇಕು. ಸೊ ಅದೆಲ್ಲದಕ್ಕಿಂತ ಮುಂಚೆ ಟೆಂಪಲ್ ರನ್ ಶುರುವಿಟ್ಟುಕೊಂಡಿದ್ದಾರೆ. ಮಂಡ್ಯದ ಹಲವಾರು ದೇವಸ್ಥಾನಗಳಿಗೆ ತೆರಳಿ ಅಲ್ಲಿ ದೇವರ ಆಶೀರ್ವಾದವನ್ನು ಪಡಿತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ನಮ್ಮ ಅರ್ಚಕ ಬಾಂಧವರೆಲ್ಲ ಅಲ್ಲೇ ಕೊಟ್ಬಿಡು, ಆಮೇಲೆ ಕೊಟ್ಕೊಳ್ಳೋದು ಅವ್ರಿಗೆ. ಫಸ್ಟ್ ಅದು ಕ್ಲಿಯರ್ ಮಾಡಿ, ಹೊರಗಡೆ ಬೇಡ. ದಿನ ಕೊನೆಯ ದಿನದ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಗಳೇನಿದೆ, ಈ ದಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಹೊಂದಾಣಿಕೆ ಎನ್ಡಿಎ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಗೋವಾದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಮೋದ್ ಸಾವಂತ್ ಅವರು ಮತ್ತು ನಮ್ಮ ಜಿಲ್ಲೆಯ ಎರಡೂ ಪಕ್ಷಗಳ ಎಲ್ಲ ಮುಖಂಡರುಗಳು ಸೇರಿ ಇವತ್ತಿನ ದಿನ ನಾಮಪತ್ರ ಸಲ್ಲಿಕೆ ಆಗ್ತಾ ಇದೆ. ಸರ್, ಕಾಂಗ್ರೆಸ್ ನಾಮಪತ್ರದ ದಿನ ಜೆಡಿಎಸ್ ವಿರುದ್ಧ ಮತ್ತೆ ಬಿಜೆಪಿ ವಿರುದ್ಧ ಎಚ್ಡಿಕೆ ಅವರು ವಾಗ್ದಾಳಿಯನ್ನ ಮಾಡಿದ್ರು. ನಾನೇನು ವಾಗ್ದಾಳಿ ಮಾಡಿಲ್ವಣ್ಣ, ಅವರು ನಮ್ಮ ಮೇಲೆ ವಾಗ್ದಾಳಿ ಮಾಡಿದ್ದಾರೆ. ಅದೇ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿದ್ದಾರೆ. ಅದಕ್ಕೆಲ್ಲ ಉತ್ತರ ಕೊಡೋಣ, ಜನವೇ ಉತ್ತರ ಕೊಡ್ತಾರೆ. ಸರ್, ವಿಶ್ವಾಸ ಯಾವ ರೀತಿ ಇದೆ ಸರ್? ನನಗೆ ಯಾವುದೇ ರೀತಿಯ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು, ಯುವಕ ಸ್ನೇಹಿತರು ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಈ ಚುನಾವಣೆಯಲ್ಲಿ ಮೈತ್ರಿಯ ಅಭ್ಯರ್ಥಿ ನಾನು ನಿಂತಿದ್ದೇನೆ. ಎಲ್ಲರೂ ಸರ್ವಾನುಮತದಿಂದ ದೊಡ್ಡ ಮಟ್ಟದಲ್ಲಿ
ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಸರ್ JDS ಮಂಡ್ಯದಲ್ಲಿ ನೆಲ ಕಚ್ಚಿದೆ, HDKಯನ್ನ ಸೋಲಿಸಿ ಎಲ್ಲಿ ನೆಲ ಕಚ್ಚಿದೆ? ಕಾಂಗ್ರೆಸ್ಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ, ಸೀಟ್ಗಳವ್ರು ಜಾಸ್ತಿ ಗೆದ್ದಿರ್ಬೋದು, ವ್ಯತ್ಯಾಸ 3,000 ಇರ್ತಕ್ಕಂಥದ್ದು. ರೈತ ಸಂಘ ಹೊರತುಪಡಿಸಿ ಕಾಂಗ್ರೆಸ್ಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಕೇವಲ 3,000 ಮತಗಳು. ಅದರಿಂದ ನೆಲ ಕಚ್ಚಿಸ್ಲಿಕ್ಕೆ ಜನತಾಳನ್ನು ಕಾಂಗ್ರೆಸ್ ನಾಯಕರುಗಳು ಸಾಧ್ಯ ಇಲ್ಲ. ಇದು ಮಂಡ್ಯ ಜಿಲ್ಲೆಯ ರೈತರು, ಮಂಡ್ಯ ಜಿಲ್ಲೆಯ ತಾಯಂದರು ಈ ಪಕ್ಷವನ್ನು 60 ವರ್ಷಗಳಿಂದ ಆಶೀರ್ವಾದ ಮಾಡಿ ಬೆಳೆಸಿ ಉಳಿಸಿದ್ದಾರೆ. ಸರ್, ಈಗ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೂ ಮುಖ ಮಾಡ್ತಾ ಇದ್ದಾರೆ. ಈಗ ಇದು ರಾಷ್ಟ್ರ ರಾಜಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಅನಿವಾರ್ಯವಾಗಿ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ಅದರಿಂದ ಇವತ್ತು ಜಿಲ್ಲೆ ಮತ್ತು ರಾಜ್ಯಕ್ಕೆ ಉತ್ತಮವಾದಂಥ ಒಂದು ರೈತ ಪರವಾದಂಥ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ತೀರ್ಮಾನ ಮಾಡಿದ್ದೇನೆ. ಸರ್, ಕುಮಾರಸ್ವಾಮಿ ಗೆದ್ರೆ ಕೇಂದ್ರ ಸಚಿವರಾಗ್ತಾರೆ ಅನ್ನೋದು ಕೆಲವೊಂದಿಷ್ಟು ಅದು ನೋಡೋಣ, ಭಗವಂತನ ಇಚ್ಛೆ ಏನಿದೆ, ಮುಂದಿನ ತೀರ್ಮಾನಗಳು ಏನಾಗ್ತದೆ ಅಂದ್ರೆ ಭಗವಂತ ನಿರ್ಧಾರ ಮಾಡ್ತಾರೆ. ಕಾಂಗ್ರೆಸ್ ನಾಯಕರಲ್ಲಿ ಕೆಲವೊಬ್ರು ಆಪರೇಷನ್ ಬಗ್ಗೆ ಮಾತಾಡಿದ್ರು, ಕೆಲವೊಬ್ರು ಇದ್ದು ಸತ್ತಂಗೆ ಅಂತ ಮಾತನಾಡಿದ್ರು. ಈ ರೀತಿಯಾದಂತ ವಾಗ್ದಾಳಿಗಳು ಬರ್ತಾ ಇದೆ ಸರ್. ಈಗ ಅದರ ಬಗ್ಗೆ ಕಾಂಗ್ರೆಸ್ ನಾಯಕರುಗಳಲ್ಲಿ ಏನೋ ಒಂದು ಮೈತ್ರಿಯ ಒಂದು ಸಂಬಂಧಗಳು ಬೆಳೆದ ನಂತರ ಇಡೀ ರಾಜ್ಯದಲ್ಲಿ ಆ ಪಕ್ಷದ ಭವಿಷ್ಯ ಏನಾಗುತ್ತೆ ಅಂತಕ್ಕಂಥ ಒಂದು ಆತಂಕದಲ್ಲಿ ಅವರವ್ರಿಗೆ ಬೇಕಾದಂಥ ರೀತಿಯಲ್ಲಿ ನಮ್ಮ ಒಂದು ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿ ಮಾಡೋದೇನಿದೆ, ಅವರಿಂದ ನಾನು ಸರ್ಟಿಫಿಕೇಟ್ ತಗೊಳಕ್ಕಾಗುತ್ತಾ? ಅವ್ರು ಟೀಕೆ ಟಿಪ್ಪಣಿನೇ ಮಾಡಬೇಕಲ್ವೇ? ಮಾಡಿದ್ದಾರೆ, ಸಂತೋಷ. ಹಳೆ ಮೈಸೂರು ಭಾಗದಲ್ಲೇ ಅವ್ರಿಗೆ ಇರ್ತಕ್ಕಂಥದ್ದು. ಇವತ್ತು JDSನ ಮುಗಿಸ್ಬೇಕು ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ JDS ಸೋಲಿಸ್ಬೇಕು ಅನ್ನೋದೇ ಕಾಂಗ್ರೆಸ್ ಗುರಿಯನ್ನು ಇಟ್ಕೊಂಡಿದ್ದಾರೆ. ಆದರೆ ಅವರ ಒಂದು ಗುರಿ ತಲುಪ್ತಕ್ಕಂಥದ್ದು ಸುಲಭ ಇಲ್ಲ. ಸರ್, ಈಗ ಮಂಡ್ಯ ಜನ ಸಾಕಷ್ಟು ಪ್ರೀತಿ ಕೊಟ್ಟಿದ್ರು, ಈಗ ಪ್ರತಿನಿಧಿಯಾಗಿ ಕೊಟ್ಟಿದ್ದೀರಿ, ಏನ್ ನಿರೀಕ್ಷೆ ಮಾಡ್ಬೋದು ಸರ್ ಮಂಡ್ಯ ಜನ ಕುಮಾರಸ್ವಾಮಿ ಅವರು? ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ನನಗೆ ಬರೀ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಏನಿದೆ, ಇಡೀ ರಾಜ್ಯದ ಹಲವಾರು ಸಮಸ್ಯೆಗಳಿದೆ. ನೀರಾವರಿ ಸೌಲಭ್ಯ ಸಮಸ್ಯೆಗಳಿರ್ಬೋದು, ರೈತರದ್ದು ವಿಶೇಷವಾಗಿ ಸಮಸ್ಯೆಗಳಿದೆ. ರೈತನಿಗೆ ಇರ್ತಕ್ಕಂಥದ್ದು ನಮಗೆ ಸಾಲ ಮನ್ನಾಗಿಂತ ಹೆಚ್ಚಾಗಿ ನಾವು ಬೆಳೆದಂಥ ಬೆಳೆಗೆ ವೈಜ್ಞಾನಿಕವಂತ ಬೆಲೆ ದೊರಕಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ನಮಗೆ ಸರಿಯಾದ ಬೆಲೆ ಕೊಟ್ಟರೆ ನಮ್ಮ ಬದುಕು ಸರಿಯಾಗ್ತದೆ ಅಂತಕ್ಕಂಥ ರೈತರ ಭಾವನೆಗಳೇನಿದೆ, ಅದಕ್ಕೆ ನನ್ನ ಹೋರಾಟ, ನನ್ನ ಧ್ವನಿ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದದಿಂದ ರಾಜ್ಯದಲ್ಲೇ ಇವತ್ತು ರೈತರ ಪರವಾದಂಥ ಒಂದು ಆರ್ಥಿಕ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ ತರಲಿಕ್ಕೆ ಪ್ರಯತ್ನ ಪಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.